ನೋಡಿ ಬ್ಯಾಂಬೂ ಶೂಟ್ ಮಾಸ್ಕ್ ಅಂತ ಬರುತ್ತೆ. ಅದನ್ನು ನಾನು ಈ ಫೇಸ್ ಮಾಸ್ಕ್ನ ಇವತ್ತು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸಂಡೇ ಇದೆ, ಸಂಡೇ. ಆಮೇಲೆ ನಾನು ಇವಾಗ ಕ್ಲಾಸ್ಗೆಲ್ಲ ಡಸ್ಟಲ್ಲಿ ಮತ್ತು ತುಂಬ ಬಿಸಿಲಲ್ಲಿನೂ ಓಡಾಡ್ತಾ ಇರ್ತೀನಲ್ವ, ಧೂಳಲ್ಲಿ. ಅದಕ್ಕೇ ಫೇಸ್ ಸ್ಕಿನ್ ಏನಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ, ಡರ್ಟು ಪೊಲ್ಯೂಷನ್ ಎಲ್ಲ ಕೂತ್ಕೊಂಡು. ಅದಕ್ಕೋಸ್ಕರನೇ ನಾನು ಇವತ್ತು ಸಂಡೇ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು ಅಂತ. ಸೊ ಬ್ಯೂಟಿ ಕಾನ್ಷಿಯಸ್ ನಾನು ಇರೋದ್ರಿಂದ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು ಅಂತ ಫೇಶಿಯಲ್ನ ಮನೆಯಲ್ಲೇ ಮಾಡಿಕೊಂಡೆ. ಫೇಶಿಯಲ್ ಕಿಟ್ ಇದೆ, ಮನೆಯಲ್ಲೇ ಫೇಶಿಯಲ್ ಮಾಡಿಕೊಂಡು ಇವಾಗ ಫೇಸ್ಗೆ ಈ ಥರ ನಾನು ಫೇಸ್ ಮಾಸ್ಕ್ ಕೂಡ ಮನೆಯಲ್ಲಿ ತೊಗೊಂಬಂದಿಟ್ಟಿರ್ತೀನಿ. ಆಮೇಲೆ ಹೇರ್ ಕಲರ್ ಇವನ್ ಕೂಡ ಹಾಕ್ಕೊಂಡಿದ್ದೀನಿ. ಹೇರ್ ಕಲರು ಆಯಿತು, ಫೇಸ್ದು ಮಾಸ್ಕು ಮತ್ತು ಫೇಶಿಯಲ್ ಮಾಡಿದಾಗ ಫುಲ್ ಇಲ್ಲಿಂದ ಇಲ್ಲಿವರೆಗೂ ನಾವು ಫೇಶಿಯಲ್ ಮಾಡ್ಕೊಳ್ಬೇಕು. ಇಲ್ಲಿವರೆಗೂ ನೆಕ್ ಫುಲ್ ಇಲ್ಲಿವರೆಗೂ ಫೇಶಿಯಲ್ ಮಾಡ್ಕೊಳ್ಬೇಕು. ನಾನು ಇನ್ನೂ ಸ್ನಾನಕ್ಕೆ ಹೋಗಿಲ್ಲ. ಇವಾಗ ಬಾತ್ರೂಮು ಕಮೋಡ ಎಲ್ಲ ನೀಟಾಗಿ ಹಾರ್ಪಿಕ್ಕೆಲ್ಲ ಹಾಕಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಟೈಮ್ ಇವಾಗ 11:30 ಆಗಿದೆ. ಇವತ್ತು ಲೇಟೇ ಆಯಿತು, ನಾನು ಎದ್ದದ್ದು ಲೇಟು. ಸೊ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಅಂದರೆ, ಇವಾಗ ಬಟಾಣಿ ಸೀಸನ್ ಇರೋದ್ರಿಂದ ನೋಡಿ, ಇದ್ರ ತುಂಬ ಬಟಾಣಿ ಇದೆ. ನಗಕ್ಕೂ ಆಗ್ತಾಯಿಲ್ಲ ನನಗೆ. ಇದ್ರ ತುಂಬ ಬಟಾಣಿ ಇದೆ. ಬಟಾಣಿ 1 kg 50 ರೂಪಾಯಿ ಅಂತೆ. ಇನ್ನೂ ಕಡಿಮೆನೂ ಸಿಗ್ಬೋದು, ನನ್ನ ಕಡೆ 30-40 ಇರುತ್ತೆ ಮೇ ಬಿ. ನಾನು ತೊಗೊಂಬಂದದ್ದು 1 kg 50 ರೂಪಾಯಿ ಬಟಾಣಿ. ಅದನ್ನು ರಾತ್ರಿ ಎಲ್ಲ ಕುತ್ಕೊಂಡು ಬಿಡಿಸಿದ್ದೀನಿ. ಹಾಗೆ ನಮ್ಮ ಮನೆಯವ್ರ ಜೊತೆ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು 1 kg ಬಟಾಣಿ ಬಿಡಿಸಿದೆ. ಸಬ್ಸಿಗೆ ಸೊಪ್ಪು ತಂದಿದ್ದೀನಿ. ಹೆಸರು ಕಾಳು ಸಬ್ಸಿಗೆ ಸೊಪ್ಪಿಂದು ಇವತ್ತು ಮಧ್ಯಾಹ್ನ ಊಟಕ್ಕೆ ಪಲ್ಯ ಮಾಡ್ತೀನಿ. ಹೆಸರು ಕಾಳು ಸಬ್ಸಿಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಟಾಣಿ ಸ್ವಲ್ಪ, ಆಮೇಲೆ ಇದು ಮೈಸೂರು ಬದನೆಕಾಯಿ ಸ್ವಲ್ಪ ಹಾಕ್ಬಿಟ್ಟು ವೆಜಿಟೇಬಲ್ ಉಪ್ಮಾ ಮಾಡಿದ್ದೀನಿ. ತರಕಾರಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಮಾಡಿ. ಹಸಿ ಬಟಾಣಿ ಮತ್ತು ಮೈಸೂರು ಬದನೆಕಾಯಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ, ಕರಿಬೇವು ಮತ್ತು ಸ್ವಲ್ಪ ಶುಂಠಿ ಇದೆಲ್ಲನೂ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ ಬೇಕು ಅಂದರೆ ಗೋಡಂಬಿನೂ ಹಾಕಿ ನೀವು ಉಪ್ಪಿಟ್ಟು ಮಾಡಿದ್ರೆ ತರಕಾರಿ ಉಪ್ಪಿಟ್ಟು ತುಂಬ ಸೂಪರಾಗಿರುತ್ತೆ. ಬಿಸಿ ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಹಾಕ್ಕೊತೀನಿ, ತಣ್ಣಗಿರೋ ಉಪ್ಪಿಟ್ಟಿಗೆ ಮೊಸರು ಹಾಕ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಒಂದು ಬಟಾಣಿ ಉಪ್ಪಿಟ್ಟು ಅಂತ ಹೇಳ್ಬೋದು. ನಾನಿವಾಗ ಸ್ನಾನ ಮಾಡಿಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ಆಮೇಲೆ ಹೇರ್ ಕೇರ್ದು, ಸ್ಕಿನ್ದು ಎಲ್ಲ ನಿಮಗೆ ನಾನು ವಿದೌಟ್ ಮೇಕಪ್, ಏನೋ ಈವನ್ ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡಿದ್ರೆ, ಕಾಜಲು ಅಪ್ಲೈ ಮಾಡ್ದಲೇ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಇವಾಗ ನಾನು ಹೋಗಿ ಸ್ನಾನ ಮಾಡಿಕೊಂಡು ಬಾತ್ರೂಮ್ ಎಲ್ಲ ತೊಳೆದು ಆಮೇಲೆ ನಾನು ನಿಮಗೆ ಸಿಗ್ತೀನಿ, ಓಕೆ? ಸಂಡೇ ಸ್ಪೆಷಲ್ ತರಕಾರಿ ಉಪ್ಪಿಟ್ಟು. ಇದು ಮೈಸೂರು ಬದನೆಕಾಯಿ ಆಮೇಲೆ ಹಸಿ ಬಟಾಣಿ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ. ಹುರುಗಡ್ಲೆ ಚಟ್ನಿ ಪುಡಿ ಅಂದರೆ ಪುಟಾಣಿ ಚಟ್ನಿ ಪುಡಿ, ಒಳ್ಳೆ ಗುಡ್ ಕಾಂಬಿನೇಷನ್. ಉಪ್ಪಿಟ್ಟು ಬಿಸಿ ಬಿಸಿಯಾಗಿದೆ, ತುಂಬ ರುಚಿಯಾಗಿದೆ ಅಂತ ಹೇಳ್ತೀನಿ. ಇವಳು ನೋಡಿ ನನಗೇನಾದರೂ ಕೊಡ್ತಾರಾ ಅಂತ ಇವಳದೊಂದು ಚಿಂತೆ ಇರುತ್ತೆ. ಇವಳು ಬ್ರೇಕ್ಫಾಸ್ಟ್ ಆಯಿತು, ವಾಕಿಂಗ್ ಆಯಿತು, ಸ್ವಲ್ಪ ತಣ್ಣಗೆ ಗಾಳಿ ಬರ್ತಾಯಿದೆ, ಆರಾಮಾಗಿ ನಾವು ಟಿ ವಿ ನೋಡಿಕೊಂಡು ಏನದು ವಾರಣಾಸಿ, ಕಾಶಿ ಎಲ್ಲ ನೋಡಿಕೊಂಡು ತಿಂಡಿ ತಿಂತಾಯಿದ್ದೀವಿ ಅಂತ ಹೇಳ್ತೀನಿ. ಇವತ್ತು ಸಂಡೇ ಇರೋದರಿಂದ ನೋಡಿ, ಹೇರ್ ಕೇರು ಮತ್ತು ಸ್ಕಿನ್ ಕೇರು, ಫೇಶಿಯಲ್ ಎಲ್ಲ ನಾನೇ ಮನೆಯಲ್ಲಿ ಮಾಡಿಕೊಂಡೆ ಅಂತ ಹೇಳ್ತೀನಿ. ನನಗೆ ತುಂಬ ಇಷ್ಟ. ಯಾಕೆಂದರೆ ಡಸ್ಟು ಪೊಲ್ಯೂಷನ್ ಆಗಿ ಸ್ಕಿನ್ ಎಲ್ಲ ಹಾಳಾಗುತ್ತೆ. ಮತ್ತು ಕೂದಲು ನನಗೆ ಉದ್ದ ಲಾಂಗ್ ಹೇರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿನೇ ತಲೆ ಸ್ನಾನ ಮಾಡಿದ್ದೀನಿ. ಇವಾಗ ಕೂದಲಿನ್ನೂ ಒಣಗಿಲ್ಲ, ಒಣಗಿಸ್ಕೊಂಡೆ ಟವಲಿಂದ. ಸ್ವಲ್ಪ ಟವಲ್ ಡ್ರೈ ಮಾಡಿದ್ದೀನಿ. ಜಡೆ ಹಾಕಬಾರ್ದು, ಒದ್ದೆ ಕೂದಲಿದ್ದಾಗ ಜಡೆ ಹಾಕಬಾರ್ದು. ನಾನು ಯಾವಾಗ್ಲೂ ಒಂದು ಕೊಕೊನಟ್ ಆಯಿಲು ಮಿಲ್ಲಲ್ಲಿ ಬರುತ್ತಲ್ವ, ಈ ಗಾಣದಲ್ಲಿ ಮಾಡ್ತಾರಲ್ವ, ಅಲ್ಲಿನೇ ಹೋಗಿ ನಾನು ನಮ್ಮ ಮನೆಯವರು ಕೊಕೊನಟ್ ಆಯಿಲು, ಹರಳೆಣ್ಣೆ ಅದನ್ನೆಲ್ಲ ತೊಗೊಂಡು ಬಂದು ಮಿಕ್ಸ್ ಮಾಡಿಟ್ಟು ಅದನ್ನು ಅಪ್ಲೈ ಮಾಡಿಕೊಂಡು ಮಾರನೇ ದಿವಸ ನಾನು ಸೀಕಾಕಾಯಿ ಪೌಡರು, ಸೀಗೆಕಾಯಿ ಶಾಂಪು, ಹರ್ಬಲ್ ಶಾಂಪೂಯಿಂದ ಮಾತ್ರ ನಾನು ಹೇರ್ ವಾಶ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಇವತ್ತು ಭಾನುವಾರ ದಿವಸ ನಾನು ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಮಾಡ್ತಾಯಿದ್ದೀನಿ. ನನ್ನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ನನಗೂ ತುಂಬ ಇಷ್ಟ ಇದು. ಏನಂದರೆ, 1 ಕಾಫಿ ಗ್ಲಾಸಷ್ಟು ಹೆಸರು ಕಾಳು, 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಚೆನ್ನಾಗಿ ತೊಳೆದು ನೆನೆಸಿ ಮೊಳಕೆ ಬರಿಸ್ಬೇಕು. ಒಂದು ಸ್ವಲ್ಪ ಮೊಳಕೆ ಬಂದ್ರೂ ಸಾಕು. ಅದನ್ನು ನಾವು ಏನು ಮಾಡಬೇಕು, ಚೆನ್ನಾಗಿ ವಾಶ್ ಮಾಡಿ ಒಂದು 3 ವಿಷಲ್ನ ಮಾಡಿಬಿಟ್ಟು ಆಮೇಲೆ ಅದ್ರ ಜೊತೆಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ 4 ಇಲ್ಲ ಒಣ ಮೆಣಸಿನ್ಕಾಯಿ ಗುಂಟೂರ್ದು 4 ಹಾಕಿ ಒಗ್ಗರಣೆ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸಬ್ಸಿಗೆ ಸೊಪ್ಪನ್ನು ಕೂಡ ಒಗ್ಗರಣೆನಲ್ಲಿನೇ ಫ್ರೈ ಮಾಡ್ಕೊಳ್ಬೇಕು. ಹೆಸರು ಕಾಳು ಜೊತೆಯಲ್ಲಿ ಬೇಯಕ್ಕೆ ಹಾಕಬಾರ್ದು.
ಸಬ್ಸಿಗೆ ಸೊಪ್ಪನ್ನ ಬಾಣಲಿನಲ್ಲಿ ಹುರಿದ್ಬಿಟ್ಟು ಬೆಂದಿರೋ ಹೆಸರು ಕಾಳನ್ನ ಹಾಕಿ ಮಿಕ್ಸ್ ಮಾಡಿ ಇದು ಒಂದು ದಾಲು. ಇದು ಉತ್ತರ ಕರ್ನಾಟಕ ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ ಸೈಡ್ ತುಂಬ ಜಾಸ್ತಿ ಮಾಡ್ತಾರೆ. ನೋಡಿ ನಾನಿಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಮತ್ತು ಸಬ್ಸಿಗೆ ಸೊಪ್ಪು ಒಂದು 3 ಸಾರಿ ವಾಶ್ ಮಾಡಿಬಿಟ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡಾಯಿನಲ್ಲಿ ಇವಾಗ ಒಂದೊಂದಾಗಿ ನಾವು ಫ್ರೈ ಮಾಡೋಣ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಈರುಳ್ಳಿನೂ ಸ್ವಲ್ಪ ಪಿಂಕ್ ಕಲರ್ ಆಗಬೇಕು. ಹೀಗೆ 1 ಬೈ 1 ಅದು ಫ್ರೈ ಆಗಿ ಅದು ಫ್ರ್ಯಾಗ್ರೆನ್ಸ್ ಬಿಟ್ಟಾಗ ಒಳ್ಳೆ ಅರೋಮಾ ಬರ್ತಾ ಇದ್ದಾಗ ಟೊಮೊಟೊ, ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿ ಬೆಂದಿರೋ ಬೇಳೆನ ಮಿಕ್ಸ್ ಮಾಡೋದು ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬಂದುಬಿಟ್ರೆ ನಿಮಗೆ ಜೋಳದ ರೊಟ್ಟಿಗೆ ಮತ್ತು ರಾಗಿ ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕೆ ಕೂಡ ತುಂಬ ಒಳ್ಳೆಯ ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಚಪಾತಿಗೆ ಮತ್ತು ಬಿಸಿ ಅನ್ನಕ್ಕೆ ಅಂದರೂ ತುಂಬಾ ಒಳ್ಳೆಯದು. ಮತ್ತು ಇದರಲ್ಲಿ ನಾನು ಮೆಂತ್ಯಕಾಳು ನಾನೇ ಇಷ್ಟಪಟ್ಟು ಹಾಕ್ತೀನಿ, ಯಾರೂ ಅಷ್ಟೊಂದು ಹಾಕಲ್ಲ ಅಂದ್ಕೊಳ್ತೀನಿ. ಮೆಂತ್ಯಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ತಿನ್ನೋಕ್ಕೆ ಯಾರಿಗೂ ಮನಸ್ಸಾಗಲ್ವಲ್ವ. ಅದಕ್ಕೆ ನಾನೇನು ಮಾಡ್ತೀನಿ, ಯಾವಾಗಲೂ ಏನಾದರೂ ಕಾಳು ಬೇಯಿಸ್ತಾ ಇದ್ದರೆ, ಅಂದರೆ ಅಲಸಂದೆ ಕಾಳು, ಹೆಸರು ಕಾಳು, ಆಮೇಲೆ ಮಡಿಕೆ ಕಾಳು ನಾನು ನೆನೆಯೋಕ್ಕಿಟ್ರೆ ಅದ್ರ ಜೊತೆ ಒಂದೇ ಒಂದು ಒಂದು ಸಣ್ಣ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನ ನೆನೆಸಿಟ್ಬಿಟ್ಟು ಅದನ್ನು ಮೊಳಕೆ ಬರೆಸ್ಬಿಟ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ನಮಗೆ ಲೇಡೀಸ್ಗೆ ತುಂಬ ಒಳ್ಳೆಯದು. ನಾನು ಹೇಳಿದ್ನಲ್ವ, ಡಾಕ್ಟರ್ ನನಗೆ ಈ ಥರ ಹಾರ್ಮೋನಲ್ ಚೇಂಜಸ್ ಇಂಬ್ಯಾಲೆನ್ಸ್ ಅಂತ ಹೇಳಿರೋದ್ರಿಂದ ನಾನು ಆದಷ್ಟು ನೋಡಿ ಸಾತ್ವಿಕ ಆಹಾರನೇ ನಾನು ಊಟ ಮಾಡೋದು. ಮತ್ತು ನನಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ನಾನು ಏನು ಊಟ ಮಾಡಬೇಕು ಅಂದರೆ, ಜ್ವರ ಬಂದಾಗ ನನಗೆ ಯಾವಾಗಲೂ ಏನಾದರೂ ಪೊಂಗಲ್ಲು, ಸಪ್ಪೆ ತಿನ್ನಬೇಕು, ಆ ಥರದ ಗಂಜಿ ಕುಡಿಬೇಕು, ಎಳ್ನೀರು ಕುಡಿಬೇಕು, ಎಲೆಕ್ಟ್ರಾಲ್ ಕುಡಿಬೇಕು ಅನಿಸ್ತಾ ಇರುತ್ತೆ. ಜಾಸ್ತಿ ಬರೀ ಬಿಸಿನೀರು ಕುಡಿಬೇಕು ಅನಿಸ್ತಾ ಇರುತ್ತೆ. ಹೀಗೆ ನನಗೆ ನ್ಯಾಚುರಲಾಗಿ ನನಗೆ ಹಾಗೇ ಇರೋದು. ನಾನು ಏನಂದರೆ ಅದು ಸಿಕ್ಕದಾಗೆ ತಿನ್ನಲ್ಲ. ಈಗ ಮಳೆಯಲ್ಲಿ ಕೆಲವೊಬ್ಬರು ಐಸ್ ಕ್ರೀಮ್ ತಿಂತಾರೆ, ಅದೆಲ್ಲ ನನಗೆ ಆ ಥರ ಒಳ್ಳೆ ಹ್ಯಾಬಿಟ್ಗಳಿಲ್ಲ. ನನಗೇನಿದ್ರು ಇಷ್ಟೇ ನೋಡಿ. ಇವಾಗ ನನಗೆ ಇವಾಗ ಹುಷಾರಿಲ್ದಾಗ ಬರೀ ನನಗೆ ಸ್ವೀಟ್ ತಿನ್ಬೇಕು ಅನ್ನಿಸ್ತಾ ಇತ್ತು. ಸಜ್ಜಿಗೆ ಮಾಡ್ಕೊಂಡಿದ್ದೆ, ಬೆಲ್ಲ ಹಾಕಿ ರವೆ ಪಾಯಸ ಮಾಡ್ಕೊಂಡಿದ್ದೆ ಮನೆಯಲ್ಲಿ. ಆಮೇಲೆ ಸಪ್ಪೆನೇ ತಿಂತಾಯಿದ್ದೆ. ಆಮೇಲೆ ಶ್ರೀಖಂಡ್ ತರಿಸ್ಕೊಂಡು ತಿಂದೆ. ಫ್ರೂಟ್ಸ್ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಫ್ರೂಟ್ಸ್ ತೊಗೊಂಬಂದು ಕೊಟ್ಟರು. ನನಗೆ ಹುಷಾರಿಲ್ಲ, ಈ ಥರ ನನಗೊಂದು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು. ಆಮೇಲೆ ಎಳ್ನೀರುಗಳು ಒಂದು 4-5 ಡೈಲಿ 2 ಎಳ್ನೀರು ಕುಡಿತಾ ಇದ್ದೆ. ಅದು ಅವಾಗ ಏನಾಗುತ್ತೆ, ನಮಗೆ ಒಳ್ಳೆಯದು, ಅದನ್ನೇ ನಾವು ತಗೊಳ್ಬೇಕು. ಹಾಗಾಗಿನೇ ನನ್ನ ಆರೋಗ್ಯ ಕಡೆ ನಾನು ತುಂಬ ಗಮನ ಕೊಡ್ತೀನಿ ಅಂತಲೇ ಹೇಳ್ತೀನಿ. ನೋಡಿ ಇವಾಗ ದಾಲ್ ಮಾಡೋದು ತುಂಬ ಈಸಿ ಅಂತ ಹೇಳ್ತೀನಿ. ಇದನ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ ಪ್ರೀವಿಯಸ್ ವ್ಲಾಗಲ್ಲಿ. ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಒಂದು ನಿಮಗೆ ವಿಷಯನ, ಒಂದು ಗುಡ್ ನ್ಯೂಸ್ ಕೂಡ ಅನ್ಬೋದು, ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಹೇಳಿದ್ನಲ್ಲ, ಲಾಸ್ಟ್ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ನಾನು ಶೇರ್ ಮಾಡಿದ್ದೆ, ನಾವು ಶಿಫ್ಟ್ ಮಾಡಬೇಕು, ಇನ್ನು 1 ಇಯರ್ ಆದಮೇಲೆ ನಾವು ಬೇರೆ ಊರಿಗೇ ಶಿಫ್ಟ್ ಆಗಬೇಕು ಅಂತ ಕೂಡ ಹೇಳಿದ್ದೆ. ಬಟ್ ಇವಾಗ ನನ್ನ ಕ್ಲಾಸ್ಗೆ ಹತ್ತಿರ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ನಿನ್ನ ಕ್ಲಾಸ್ ಹತ್ರನೇ ಮನೆ ಶಿಫ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ನಾವು ಮನೆಯೂ ಆದಷ್ಟು ಬೇಗ ಶಿಫ್ಟ್ ಮಾಡ್ತಾ ಇದ್ದೀವಿ. ನನಗೆ ತುಂಬ ಖುಷಿ ಇದೆ ಇದರಿಂದ. ಯಾಕೆಂದರೆ ನನಗೂ 2-3 ಬಸ್, ಟೋಟಲ್ 5 ಬಸ್, ಹೋಗಬೇಕಾದ್ರೆ 2 ಬಸ್ಸು ಮತ್ತು ಬರಬೇಕಾದ್ರೆ 3 ಬಸ್ಸು. ನನಗೆ ಇದೆಲ್ಲನೂ ಕಷ್ಟ ಆಗ್ತಾಯಿತ್ತು. ಸೊ ನಂದು ಇನ್ನೂ ಒಂದು 10 to 11 ಮಂತ್ಸ್ ಕೋರ್ಸ್ ಅಂತಲೇ ಇರುತ್ತೆ, ಫ್ಯಾಷನ್ ಡಿಸೈನ್ ಕೋರ್ಸ್, ಟೈಲರಿಂಗ್ ಕೋರ್ಸು 11 ಮಂತ್ವರೆಗೂ ಇರುತ್ತೆ. ಅದಕ್ಕೆ ಓಡಾಡೋದಕ್ಕಿಂತ ಸುಮ್ಮನೆ ಹೆಲ್ತೂ ಇದು ಮಾಡ್ಕೊಳ್ಳೋದಕ್ಕಿಂತ ಅಲ್ಲೇ ಮನೆ ಮಾಡಿಬಿಡೋದು ಬೆಸ್ಟು ಅಂತ ನಮಗನ್ನಿಸ್ತು. ಸೊ ಹಾಗಾಗಿ ನಾವು ರೆಂಟ್ ಹೌಸ್ನ ನನ್ನ ಕ್ಲಾಸ್ ಎಲ್ಲಿದೆಯೋ ಅಲ್ಲೇ ಹತ್ತಿರವಾಗಿ ನಾವು ನೋಡ್ತಾ ಇದ್ದೀವಿ. ಯಾವ ಏರಿಯಾ ಅಂತ, ನಾನು ಯಾವ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ, ಯಾವ ಏರಿಯಾ ಅಂತ ಕೂಡ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಕ್ಲಾಸ್ಗೆ ಹೋಗ್ತಾಯಿದ್ದೀನಿ, ಕ್ಲಾಸ್ ಹತ್ರ ಮನೆ ಮಾಡ್ತಾಯಿದ್ದೀವಿ. ಮನೇನ ಆದಷ್ಟು ಬೇಗ ನಾವು ಶಿಫ್ಟ್ ಮಾಡ್ತಾಯಿದ್ದೀವಿ. ಅದು ನಮಗೆ ಖುಷಿ ಇದೆ. ಜೊತೆಗೆ ನಮ್ಮ ಇಶಾನಿ ಕೂಡ ಇದೆ, ನಮ್ಮ ಇಶಾನಿನೂ ಕರ್ಕೊಂಡು ನಾವು ಶಿಫ್ಟ್ ಆಗ್ತಾಯಿದ್ದೀವಿ ಅಂತ ಹೇಳ್ತೀನಿ. ಇದಿಷ್ಟು ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಸೊ 1 ಇಯರ್ವರೆಗೂ ನಾವು ನನ್ನ ಕ್ಲಾಸ್ ಇರೋ ಕಡೆನ 1 ವರ್ಷ ನಾವು ಇದ್ಬಿಟ್ಟು ಆಮೇಲೆ ನಾವು ಬೆಂಗಳೂರು ಬಿಟ್ಟು ಬೇರೆ ಊರಿಗೆ ಶಿಫ್ಟ್ ಆಗಬೇಕು ಅಂತ ನಾನು ನಮ್ಮ ಮನೆಯವ್ರ ಹತ್ರ ಹೇಳಿದ್ದೀನಿ. ಇದು ನನ್ನ ಡಿಸಿಷನ್ಸ್, ಇದೆಲ್ಲನೂ ನನ್ನ ಪ್ಲ್ಯಾನ್ಗಳು, ನನ್ನ ಡಿಸಿಷನ್ಸು. ಸೊ ಹಾಗೆಯೇ ಕೆಲವೊಬ್ಬರಿಗೆ ನನ್ನ ಒಳ್ಳೆಯ ಒಂದು ಫ್ರೆಂಡ್ ಏನಿದ್ದಾರೆ ಅವ್ರಿಗೆ ಅರ್ಥ ಆಗ್ತಾ ಇರುತ್ತೆ, ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಅಂತ ಹೇಳ್ತೀನಿ. ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಯಾರು ಸಪೋರ್ಟ್ ಮಾಡ್ತಾರೆ, ನನ್ನ ಬೆಸ್ಟ್ ಫ್ರೆಂಡ್ ಅಂದ್ಕೊಳ್ತಾರೆ, ನನಗೆ ಒಳ್ಳೆ ಗುಡ್ ಸಜೆಷನ್ ಕೊಡ್ತಾರೆ. ನಾನು ಯಾವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ ಯು ಅಂತ ಕೇಳ್ತೀನಿ. ಯಾಕೆಂದರೆ ನಾನು ತುಂಬಾ ಒಂದು ಸಫರ್ ಮಾಡಿರೋದ್ರಿಂದ, ತುಂಬ ನೊಂದಿರೋದ್ರಿಂದ, ಸೊ
ನನಗೆ ಅದು ಯಾರಾದರೂ ಒಳ್ಳೆ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್ ಒಳ್ಳೆ ಸಜೆಷನ್ ಕೊಟ್ಟಾಗ ನನ್ನ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಒಳ್ಳೆಯವರು ಇದ್ದಾರಲ್ವಾ ಅನಿಸುತ್ತೆ. ಕೆಲವೊಂದು ಸಾರಿ ಯಾರಾದರೂ ಹೇಳ್ತಾರಲ್ವ, ಫಾರ್ ಎಕ್ಸಾಂಪಲ್ ನಮ್ಮ ಅಮ್ಮನೇ ಹೇಳ್ತಾರೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಒಳ್ಳೆಯವ್ರಿಗೆ ಒಳ್ಳೆಯವ್ರು ಸಿಗ್ತಾರೆ ಅಂತ ಏನಾದರೂ ಹೇಳಿದ್ರೆ, ನಿನ್ನ ಪುರಾಣ ಎಲ್ಲ ನಿಲ್ಲಿಸ್ಬಿಡಮ್ಮ, ಇದೆಲ್ಲ ನಡೆದಿರೋ ಕೆಲಸ ಪ್ರಾಕ್ಟಿಕಲ್ ಬಂದರೆ ಮಾತ್ರ ಗೊತ್ತಾಗುತ್ತೆ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗಲ್ಲ ಅಂತ ನಾನು ಯಾವಾಗಲೂ ವಾದ ಮಾಡ್ತಾ ಇರ್ತಿದ್ದೆ. ಬಟ್ ನಮ್ಮ ಒಳ್ಳೆತನನ ಬಿಟ್ಟು ಹಾಗಂತ ನಾವು ಬೇರೆ ನಮ್ಮ ಟ್ರ್ಯಾಕ್ ಬಿಟ್ಟು ಬೇರೆ ಟ್ರ್ಯಾಕ್ಗೂ ನಾವು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನನಗೆ ಯಾರಾದರೂ ಗುಡ್ ಫ್ರೆಂಡ್ಸು ಒಳ್ಳೆ ಸಜೆಷನ್ ಕೊಟ್ಟರೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಗ್ರಡ್ಜ್ ಆಗಲಿ, ಯಾರ ಮೇಲೆ ಸೇಡು, ದ್ವೇಷ ಅದೆಲ್ಲ ನನಗೆ ಇಟ್ಕೊಂಡು ಗಂಟು ಮೂಟೆ ಇಟ್ಕೊಂಡು ಆಸ್ತಿ ಮಾಡಬೇಕು ಅಂತ ನಾನು ಚಿಕ್ಕ ವಯಸ್ಸಿಂದನೂ ನನ್ನ ನೇಚರಲ್ಲ ಅದು. ಸೊ ನಮ್ಮಿಂದ ಯಾರಿಗಾದರೂ ಬೇಜಾರಾಗಿದ್ದರೆ, ನಮ್ಮಿಂದ ಯಾರಿಗಾದರೂ ನಮ್ಮ ಕಂಡ್ರೆ ಅವ್ರಿಗೆ ಇಷ್ಟ ಆಗಲ್ಲ, ನಾವು ಅವ್ರಿಗೆ ತುಂಬ ಇರಿಟೇಟ್ ಆಗ್ತಾಯಿದ್ದೀವಿ ಅಂದರೆ ಅವರಿಂದ ದೂರ ಇರಬೇಕು ಅಂತ ನನ್ನ ಯಾವಾಗಲೂ ನೇಚರ್ ಇರೋದು. ನಾವು ಬೇರೆ ಕಡೆನೇ ಇರಬೇಕು, ದೂರ ಇರಬೇಕು ಅಂತ ಇರೋ ನನ್ನ ನೇಚರು. ನಾನು ಯಾರಿಗೂ ತೊಂದರೆ ಕೊಡೋದಾಗಲಿ ಅಂತ ನನ್ನ ಒಂದು ನೇಚರೇ ಇಲ್ಲ, ನನ್ನ ಗುಣ ಸ್ವಭಾವನೇ ಇಲ್ಲ, ಮನಸ್ಸು ಇಲ್ಲ, ಆ ಥರ ಬುದ್ಧಿನೂ ಇಲ್ಲ. ನನ್ನದೇ ಬೇಕಾದಷ್ಟು ನನಗೆ ಚಿಂತೆಗಳಿದೆ, ಯೋಚನೆಗಳಿದೆ. ನನ್ನ ಅಲ್ಪ ಸ್ವಲ್ಪ ಏನೋ ಒಂದು ನಾನು ಬೇರೆ ಕಡೆ ಒಂದು ಆಫೀಸಿಗೆ ಹೋಗಿ ಒಂದು 10 ಅವರ್ ಕೆಲಸ ಮಾಡಿ, ಆಮೇಲೆ ನನ್ನ ಹೆಲ್ತ್ ಸರಿ ಇಲ್ಲದಾಗ ನಂಗೆ ರಜೆಗಳು ಸಿಗದೆ ಹೋದರೂ ನನಗೂ ಕಷ್ಟ ಆಗುತ್ತೆ. ನನ್ನ ಇಟ್ಕೊಂಡು ಅವ್ರ ಕಂಪ್ನಿನೂ ಉದ್ಧಾರ ಆಗಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ನನ್ನ ಸ್ವಂತ ಒಂದು ಉದ್ಯೋಗ ಮಾಡಬೇಕು ಅಂತ ಸ್ವಲ್ಪ ನಾನು ಕನಸುಗಳ್ನ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ನಾವು ನನಗೆ ಮೈಂಡಲ್ಲಿ ಅದೊಂದೇ ಇರೋದು, ಈ ಥರ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ನನ್ನ ಟಾರ್ಗೆಟು, ನನ್ನ ಡೈವರ್ಷನ್ ಎಲ್ಲ ಆ ಕಡೆ ಇರೋದು. ಸೊ ಸಿಲ್ಲಿ ಥಿಂಗ್ಸ್ಗೆ ಲೈಕ್ ಗ್ರಡ್ಜು, ಸೇಡು, ಕೋಪ ಇದಕ್ಕೆಲ್ಲನೂ ನನಗೆ ಖಂಡಿತವಾಗ್ಲೂ ಟೈಮ್ ಇಲ್ಲ. ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಯಾರಾದರೂ ನನ್ನ ಮೇಲೆ ಗ್ರಡ್ಜು, ನನ್ನ ಮೇಲೆ ಸೇಡು, ನನ್ನ ಮೇಲೆ ಕೋಪ, ದ್ವೇಷ ಇಟ್ಕೊಂಡಿದ್ರೆ ಗೆಟ್ ವೆಲ್ ಸೂನ್ ಅಂತ ಹೇಳ್ತೀನಿ ಅಷ್ಟೇ. ಗೆಟ್ ವೆಲ್ ಸೂನ್ ಅಂತ ಹೇಳ್ತೀನಿ. ನಾನು ಇನ್ನೇನು ಹೇಳೋಕ್ಕೆ ಇಷ್ಟ ಇಲ್ಲ. ಅದನ್ನು ಬಿಟ್ಟರೆ ನನಗೆ ಬೇರೆ ಇನ್ನೊಂದು ಗೊತ್ತಿಲ್ಲ ಅಂತ ಹೇಳ್ತೀನಿ. ಸೊ ನನಗೆ ನೇಚರ್ ಇರೋದು ನಮ್ಮ ತಂದೆ ತಾಯಿಯಿಂದ ನೇಚರ್ ಬಂದಿರೋದು. ಯಾರ ಮೇಲೆ ಗ್ರಡ್ಜ್ ಆಗಲಿ, ಸೇಡಾಗಲಿ ಇಟ್ಕೊಳ್ಳೋಷ್ಟು ನನಗೆ ಪುರ್ಸೊತ್ತು ಟೈಮು ಇಲ್ಲ. ಅದು ನಾನ್ ಸೆನ್ಸ್ ಥಿಂಗ್ಸ್ ಅದೆಲ್ಲನೂ ಅಂತ ಹೇಳ್ತೀವಿ. ಸೊ ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿ ಶಾಂತಿಯಿಂದ ಆದಷ್ಟು ಬೇಗ ಈ ಮನೇನ ಖಾಲಿ ಮಾಡಿಕೊಂಡು ನಾವು ಬೇರೆ ಕಡೆ ಶಿಫ್ಟ್ ಆಗ್ತಾಯಿದ್ದೀವಿ. ನನಗೂ ತುಂಬ ಖುಷಿ ಇದೆ. ಆವಾಗ ನನಗೆ ಅಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಒಂದು ಮನೆ ಸಿಕ್ಕಿದಾಗ ನನಗೂ ಒಂದು ಖುಷಿ. ನಾನು ಹೇಳಿದ್ದೀನಿ ಒಂದಿಬ್ಬರಿಗೆಲ್ಲನೂ ನಾನು ಏಜೆಂಟ್ ಥ್ರೂಯಿಂದನೇ ಹೋಗ್ತಾ ಇರೋದು. ಸೊ ಏಜೆಂಟ್ಗೆ ಹೇಳಿದ್ದೀನಿ, ಆಯಿತು ಮೇಡಮ್ ಹುಡ್ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನಡೀತಾ ಇದೆ. ಇನ್ನು ಶಿಫ್ಟ್ ಮಾಡೋದು ಏನು ಎಲ್ಲ ಬೇಗ ನಮ್ಮ ಮನೆಯವರು ಇದ್ದಾರೆ, ಯಾರಾದರೂ ಒಬ್ಬರು ಹೆಲ್ಪರ್ ಕರೆದ್ರು, ಇಲ್ಲ ನಾವೇ ಇಬ್ಬರೂ ಎಲ್ಲ ಫಟಾಫಟ್ ಅಂತ ಪ್ಯಾಕಿಂಗ್ ಮಾಡಿದ್ರೆ ಒಂದು ಅರ್ಧ ಗಂಟೆನಲ್ಲಿ ಎಲ್ಲ ಐಟಮ್ಸ್ ಏನಿದೆಯೋ ಎಲ್ಲ ಫುಲ್ ಮನೆಯೇ ಒಂದು ಲಾರಿನಲ್ಲಿ 407 ಅದರಲ್ಲಿ ಶಿಫ್ಟ್ ಆಗಿಬಿಡುತ್ತೆ. ನಮ್ಮ ಈಶಾನಿನ ಕರ್ಕೊಂಡು ನಾವು ಆರಾಮ್ಸೆ ನಾವು ಹೋಗ್ತೀವಿ ಅಂತ ಹೇಳ್ತೀನಿ. ಸೊ ನನಗೆ ತುಂಬ ಖುಷಿ ಇದೆ ಬೇರೆ ಒಂದು ಏರಿಯಾಗೆ ಹೋಗೋದಕ್ಕೆ. ಬೇರೆ ನನಗೂ ಅವಾಗ ಸ್ವಲ್ಪ ನೆಮ್ಮದಿಯಾಗಿ ನನ್ನ ಕೆಲಸಗಳು ಮಾಡ್ಕೊಳ್ಬೋದು. ಹತ್ತಿರ ಇರೋದ್ರಿಂದ, ಕ್ಲಾಸ್ಗೆ ಹತ್ತಿರ ಆಗೋದ್ರಿಂದ ಸ್ವಲ್ಪ ಅರ್ಧ ಗಂಟೆ ಲೇಟೂ ಆದ್ರೂ ನಾನು ನನ್ನ ಕೆಲಸನ ಮುಗಿಸ್ಕೊಂಡು ನನ್ನ ಕೋರ್ಸ್ನ ಆರಾಮ್ಸೆ ನೆಮ್ಮದಿಯಿಂದ ಮಾಡಿಕೊಂಡು ನಾನು ಇರ್ಬೋದು. ನಮ್ಮ ಮನೆಯವರು ಅವ್ರ ಕೆಲಸನೂ ವರ್ಕ್ ಫ್ರಮ್ ಹೋಮು ಇರುತ್ತೆ. ಸೊ ಅವರು ಮತ್ತು ಹೋಗಬೇಕು ಅಂದರೆ ಅವರು ಬೇರೆ ಕಡೆ ಒಂದು ಫೀಲ್ಡಿಗೆ ಹೋಗಬೇಕು ಅಂದರೆ ಆರಾಮ್ಸೆ ಗಂಡು ಮಕ್ಕಳಿಗೇನೋ ಆರಾಮವಾಗಿ ಓಡಾಡ್ಬೋದು. ಸೊ ನಮಗೆ ಹೆಣ್ಮಕ್ಳಿಗೆ ಒಂದು ಪ್ರಾಬ್ಲಮ್ ಇರುತ್ತಲ್ವ. ಸೊ ಅದಕ್ಕಾಗಿಯೇ ಶಿಫ್ಟ್ ಆಗ್ತಾಯಿದ್ದೀವಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಂದರೆ, ಈ ಮನೆಯಲ್ಲಿ ಇರೋ ಅಷ್ಟು ದಿವಸ ನಾನು ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಈ ಮನೇಲಿ ನನಗೆ ತುಂಬಾ ಒಳ್ಳೆಯ ಒಂದು ಗಾಳಿ, ಬೆಳಕು, ಚೆನ್ನಾಗಿ ಏನು ನನ್ನ ಮನಸ್ಸಿಗೆ ನಾನು ಒಬ್ಬಳೇ ಇದ್ರೂ ನನಗೆ ಯಾವಾಗಲೂ ಖುಷಿ ಇರ್ತಾಯಿತ್ತು. ನನ್ನ ಪಾಡಿಗೆ ನಾನು ಇರ್ತಾಯಿದ್ದೆ. ಆಮೇಲೆ ಇನ್ನೇನು ಹೇಳಬೇಕು, ನನಗೆ ಈ ಯೂಟ್ಯೂಬಲ್ಲಿ ಈ ಮನೆ ನೆನಪುಗಳಿರುತ್ತೆ. ಆಮೇಲೆ ಅಷ್ಟೇ, ಇನ್ನು ಈ ಮನೇಲೇನು ನೀಟಾಗಿ ಇಟ್ಕೊಳ್ಳೋದು, ಕ್ಲೀನ್ ಮಾಡ್ಕೊಂಡಿರೋದು, ದೇವ್ರ ಪೂಜೆಗಳು ಮಾಡೋದು, ಇದನ್ನೇ ಮಾಡಿಕೊಂಡು ಹಬ್ಬಗಳೂ ಚೆನ್ನಾಗಿ, ದೀಪಾವಳಿ ಹಬ್ಬನೂ ಚೆನ್ನಾಗಿ ಮಾಡಿದೆ. ಸಂಕ್ರಾಂತಿ ಹಬ್ಬ ನನಗೆ ಹೆಲ್ತ್ ಸರಿ ಇರದೆ ಹೋಗಿದ್ದರಿಂದ ನಾನು ಮಾಡೋಕ್ಕಾಗಲಿಲ್ಲ. ಹೆಲ್ತ್ ನನಗೆ ತುಂಬ ಅಂದ್ರೆ ತುಂಬ ನನಗೆ ಭಯ ಆಗಿಬಿಟ್ಟಿತ್ತು. ಅಷ್ಟು ನನಗೆ ಸಂಕ್ರಾಂತಿ ಬಿಫೋರ್ 12ನೇ ತಾರೀಕು ನನಗೆ ಹೆಲ್ತ್ ಕಂಡೀಷನ್ ವರ್ಸ್ಟ್ ಆಗೋಯಿತು. ಬಟ್ ಏನಿಲ್ಲ ಅಂತ ಹೇಳ್ತೀನಿ, ಏನೂ ಇಲ್ಲ, ಆ ಥರದ್ದು ಭಯ ಪಡುವಂಥದ್ದು ಏನಿಲ್ಲ.
ಆಮೇಲೆ ಇನ್ನೊಂದು ನನ್ನ ಮೈಂಡ್ನ ನಾನು ಯಾವಾಗಲೂ ಪೀಸಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಧ್ಯಾನ, ಜಪ, ದೇವ್ರ ಪೂಜೆ ಯಾರು ಮಾಡ್ತಾ ಇರ್ತಾರೆ, ಮೆಡಿಟೇಷನ್ನು, ಭಗವದ್ಗೀತೆ ಓದೋದು ಇದು ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಪೇಷನ್ಸ್ ತುಂಬ ಇರುತ್ತೆ, ಸಹನೆ, ತಾಳ್ಮೆ ಕೂಡ ತುಂಬ ಇರುತ್ತೆ. ಸ್ವಲ್ಪ ತಾಳ್ಮೆ, ತುಂಬ ತಾಳ್ಮೆ ಇಟ್ಕೊಂಡು ಯಾವಾಗ ಒಂದು ಬ್ಲಾಸ್ಟ್ ಆಗಿಬಿಡುತ್ತೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಸೊ ಮೆಡಿಟೇಷನ್ ಅಂತ ಹೇಳಿದರು ಲತಾ ಅವರು, ನನ್ನ ಫ್ರೆಂಡು. ಮೆಡಿಟೇಷನ್ನು ನಾನೆಲ್ಲ ಮಾಡ್ತಾಯಿದ್ದೀನಿ. ಧ್ಯಾನ ಬೆಳಗ್ಗೆ 4 ಗಂಟೆ ಕೆಲವೊಂದು ಸರಿ ಎದ್ದು ದೇವ್ರ ಪೂಜೆ, ಧ್ಯಾನ, ಜಪಗಳನ್ನ ಕೂಡ ಮಾಡ್ತಾ ಇರ್ತೀನಿ. ಸೊ ನನ್ನ ಕೆಲಸದಲ್ಲೇ ನಾವು ಬ್ಯುಸಿ ಇದ್ದಾಗ ಅದೇ ಒಂದು ಮೆಡಿಟೇಷನ್ ಅಂದರೆ ಬರೀ ಧ್ಯಾನ ಒಂದೇ ಮಾಡೋದಲ್ಲ. ನಾನು ಇವಾಗ ಟೈಲರಿಂಗ್ ಮಾಡ್ತಾ ಇದ್ದೀನಿ, ಬಟ್ಟೆ ಹೊಲಿತಾ ಇದ್ದೀನಿ, ಕೆಲಸ ಮಾಡ್ತಾ, ಅದು ಒಂದು ಮೆಡಿಟೇಷನ್. ನಾನೊಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಇಷ್ಟು ಅಪ್ಡೇಟ್ ಕೊಡಬೇಕು, ಅದು ರಿಪೋರ್ಟ್ ಕೊಡಬೇಕು, ಅದು ಒಂದು ಕೂಡ ಮೆಡಿಟೇಷನ್ನೇ. ನಾವು ಯಾವ ವರ್ಕ್ದಲ್ಲಿ ತುಂಬ ಮಗ್ನರಾಗಿ ಕಳೆದು ಹೋಗ್ತೀವಿ ಅದೇ ಒಂದು ಮೆಡಿಟೇಷನು. ಅಂದರೆ ನಮ್ಮ ಮೈಂಡ್ಗೆ ಸ್ಟ್ರೆಸ್ನ ಇಟ್ಕೊಳ್ಬಾರ್ದು, ತುಂಬ ಸ್ಟ್ರೆಸ್ ಇಟ್ಕೊಂಡು ಕಷ್ಟಪಟ್ಕೊಂಡು ತುಂಬ ಇದನ್ನು ಮಾಡಬಾರ್ದು, ವರ್ಕ್ ಮಾಡಬಾರ್ದು ಅಷ್ಟೇ. ಸೊ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ. ಆಮೇಲೆ ಇನ್ನೇನು, ಇನ್ನು ಈ ಮನೆಯಲ್ಲಿ ಇರೋವರೆಗೂ ನಾನು ಅಂದರೆ ಶೂಟಿಂಗ್ಗಳು, ರೆಸಿಪಿದಾಗಲಿ ಮನೆಯದಾಗಲಿ ಇನ್ನು ನಾನು ತೋರ್ಸೋಕ್ಕೆ ನನಗೂ ಇಷ್ಟ ಇಲ್ಲ. ಯಾವುದೇ ಒಂದು ಗಿಡಗಳದಾಗಲಿ, ನಮ್ಮ ನಾಯಿ ಮರಿದಾಗಲಿ, ಆಮೇಲೆ ಇನ್ನೇನಪ್ಪ ಡೈಲಿ ರುಟೀನ್ ವ್ಲಾಗು, ಏನೋ ಒಂದು ಹಬ್ಬದ್ದು, ಪೂಜೆದು, ದೇವ್ರದ್ದು, ಗಿಡಗಳದ್ದು, ಕುಕ್ಕಿಂಗ್ದು, ರೆಸಿಪಿದು ನಾನು ಖಂಡಿತವಾಗ್ಲೂ ನಾನು ಇಲ್ಲಿ ಈ ಮನೆಯಿಂದ ಶಿಫ್ಟ್ ಆಗೋವರೆಗೂ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ, ಶೇರ್ ಮಾಡೋದಕ್ಕೇ ಇಷ್ಟಪಡಲ್ಲ. ಈ ಮನೆಯಿಂದ ಯಾವಾಗ ನಾನು ಇಲ್ಲಿಂದ ಶಿಫ್ಟ್ ಆಗಿ ಬೇರೆ ಒಂದು ಹೊಸ ಮನೆಗೆ ಹೋಗ್ತೀನೋ, ಹೊಸ ವಾತಾವರಣಕ್ಕೆ ಹೋಗ್ತೀನೋ, ಅಲ್ಲಿ ನನ್ನ ಒಳ್ಳೊಳ್ಳೆ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿನೂ ಖುಷಿಯಾಗಿತ್ತು, ಅಲ್ಲಿನೂ ಖುಷಿಯಾಗಿರ್ತೀನಿ. ಸೊ ಯಾವಾಗ ನಮ್ಮ ಮೈಂಡ್ ಯಾವಾಗಲೂ ಪಾಸಿಟಿವ್ ಆಗಿ ಒಳ್ಳೆಯದನ್ನು ಯೋಚನೆ ಮಾಡುತ್ತೋ, ಯಾರಿಗೂ ಹರ್ಟ್ ಮಾಡ್ದಲೆ, ಯಾರಿಗೂ ನೋವು ಮಾಡ್ದಲೆ, ನಮ್ಮ ವರ್ಡ್ಸ್ ಏನಿರುತ್ತಲ್ಲ ಅದರಿಂದ ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು, ನಮ್ಮ ಬಿಹೇವಿಯರಿಂದ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು ಅಷ್ಟೇ. ಅದು ಮುಖ್ಯವಾಗಿ ಬೇಕಾಗಿರೋದು. ನಮ್ಮ ಪಾಡಿಗೆ ನಾವು ಇಷ್ಟು ಮಾಡ್ಕೊಂಡಿದ್ದು ಬಿಟ್ಟರೆ ಇಲ್ಲಿನೂ ಖುಷಿಯಾಗಿದ್ದೆ, ಅಲ್ಲೂ ಖುಷಿಯಾಗಿರ್ತೀನಿ. ಇಲ್ಲಿನೂ ನನ್ನ ಕೆಲಸಗಳು ನಾನು ಮಾಡಿಕೊಂಡು ನನ್ನ ಪಾಡಿಗೆ ನಾನಿದ್ದೆ, ಅಲ್ಲಿನೂ ನಾನು ಕೆಲಸಗಳನ್ನ ಮಾಡಿಕೊಂಡು ನಾನು ಹ್ಯಾಪಿಯಾಗಿ ಖುಷಿಯಾಗಿರ್ತೀನಿ. ಸೊ ಇನ್ನು ಮೇಲಿಂದ ರೆಸಿಪಿಗಳು ಮತ್ತು ಡೈಲಿ ರೂಟೀನ್ ವ್ಲಾಗ್ಗಳು ನನ್ನ ಹೊಸ ಮನೆಯಲ್ಲಿ ಬರುತ್ತೆ. ಆದಷ್ಟು ಬೇಗ ಒಂದು ನನ್ನ ಶಾಪ್ ಬಗ್ಗೆನೂ ಕೂಡ ನಾನು ಆದಷ್ಟು ಬೇಗ ಒಂದು ಅಪ್ಡೇಟ್ ಕೂಡ ಕೊಡ್ತೀನಿ. ಒಂದು ನನ್ನ ಬೂಟಿಕ್ದಾಗಲಿ, ಶಾಪ್ದಾಗಲಿ, ಟೈಲರಿಂಗ್ದಾಗಲಿ ಅದನ್ನು ಆದಷ್ಟು ಬೇಗ ನಾನು ಸ್ಟಾರ್ಟ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನನ್ನ ಡ್ರೀಮ್ ಫುಲ್ಫಿಲ್ ಆಗುತ್ತೆ. ದೇವ್ರ ಬ್ಲೆಸ್ಸಿಂಗ್ಸ್ ಇದೆ, ನಮ್ಮ ತಂದೆ ತಾಯಿ ನನಗೆ ಬ್ಲೆಸ್ಸಿಂಗ್ಸ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಂದೆಯವ್ರದ್ದು ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇದೆ. ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ಗೊತ್ತಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನನ್ನ ಮೇಲೂ ಕೂಡ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನನಗೆ ಇಷ್ಟೋ ಗೊತ್ತಿರೋದು, ನಾನು ತುಂಬ ಒಂದು ಪ್ರೊಫೆಷ್ನಲ್ ವ್ಲಾಗರ್ ಥರ ನಾನು ಹೊರಗಡೆ ಟೂರ್ಗಳಿಗೆ ಹೋಗೋಕ್ಕೆ, ಅದಕ್ಕೆ ನಮ್ಮ ಇಶಾನಿ ಬೇರೆ ಇರೋದ್ರಿಂದ ನಾವು ಟೂರ್ಗಳಿಗೆ ಹೋಗೋದು ಸ್ವಲ್ಪ ಕಷ್ಟ ಇದೆ. ನಮ್ಮದೇ ಸ್ವಲ್ಪ ಒಂದು ಪ್ಲ್ಯಾನಿಂಗ್ ಇದೆ, ಅದ್ರ ಪ್ರಕಾರ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಬೇಕು. ಟೂರ್ಗೆ ಹೋಗೋದು, ದುಡ್ಡು ಖರ್ಚು ಮಾಡೋದು ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ನಂದು ಒಂದು ಏನಿರುತ್ತೆ ಮನೆಯಲ್ಲಿ ಡೈಲಿ ರೂಟೀನು, ಒಂದು ಕ್ಲಾಸ್ ಬಗ್ಗೆ, ನನ್ನ ಒಂದು ಲೈಫಲ್ಲಿ ಏನು ಒಂದು ನಡೀತಾ ಇರುತ್ತೆ, ಅದರಿಂದ ಯಾರಿಗಾದ್ರೂ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕರೆ, ಇಲ್ಲ ಬೇರೆಯವ್ರು ನನಗೇನಾದರೂ ಒಳ್ಳೆ ಗುಡ್ ಸಜೆಷನ್ನು, ಮಾರ್ಗದರ್ಶನ ಕೊಟ್ಟರೆ ಅದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ.